ನಮಸ್ಕಾರ. ಏನೋ ಸಾಧನೆ ಮಾಡೋದಕ್ಕೆ ಅಂತ ಹೊರಟಾಗ ಜನ ಚಪ್ಪಾಳೆ ತಟ್ಕೊಂಡು ನಗ್ತಾರೆ. ನಾವ್ ಸಾಧನೆ ಮಾಡಿದ್ಮೇಲೆ ನಗ್ತಾನೆ ಚಪ್ಪಾಳೆ ತಡ್ತಾರೆ. ನಾವು ಕಾಲ್ ಜಾರದ್ ಬಿದ್ರು ನಗ್ತಾರೆ, ಬಿದ್ದವರು ಎದ್ದು ಓಡಿ ಗುರಿನ ತಲುಪಿದ್ರು ಜನ ನಗ್ತಾರೆ. ಹಿಂಗೆ ಯಾವ್ದಾದಕ್ಕೋ ನಗೋ ಜನರನ್ನ ಒಳ್ಳೆ ರೀತಿಯಲ್ಲಿ ನಗ್ಸೋದಕ್ಕೆ ಅಂತಾನೆ ನಾವು ಬಂದಿದೀವಿ. ಇದು ಮಜಾ ಮಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಅದ್ಭುತವಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಮೀಸೆ ಮನೆಯಲ್ಲಿ ನಗೋ ರಾವಣ ಸುಂದರ ನಮ್ಮ ಗುರುಜಿ, ಸ್ವಾಗತ ಸುಸ್ವಾಗತ. ಇನ್ನು ಆಸೆ ಗಣ್ಣಲ್ಲೇ ನಗೋ ನಮ್ಮ ಮುದ್ದು ಮುಖದ ಚೆಲುವೆ ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ಈ ಆಸ್ಥಾನದ ಪಿಲ್ಲರ್ಸ್ ಅಂಡ್ ನನ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ನಮ್ಮ ಆಸ್ಥಾನದ ಕಲಾವಿದರು, ಸ್ವಾಗತ ಸುಸ್ವಾಗತ. ಓ ABC ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನಾವು ನೋಡ್ಕೊಂಡ್ ಬಂದ್ಬೇಡ. ಡೇಟ್ ಮರ್ತೋದ್ರೆ ನೆನ್ಪ್ ಮಾಡ್ಬೋದು, ಡೈಲಾಗ್ ಮರ್ತೋದ್ರೆ ಹೇಳ್ಕೊಡ್ಬೋದು. ಆದ್ರೆ ಡಾಕ್ಟರ್ ಆಪರೇಷನ್ ಮಾಡೋದನ್ನ, ಟೀಚರು ಪಾಠ ಮಾಡೋದನ್ನ, ಡ್ರೈವರು ಕಾರ್ ಓಡಿಸೋದನ್ನ ಮರ್ತೋದ್ರೆ ಹೆಂಗೆ? ಇಲ್ಲಿ ಒಬ್ಬ ನಮ್ಮ ರಾಜಾದಿ ರಾಜ ತಾನು ರಾಜ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ. ಯುದ್ಧ ಹೆಂಗ್ ಮಾಡ್ತಾನೆ ಅನ್ನೋದೇ ನನ್ನ ಕಟ್ಟ ಕಡೆಯ ಪ್ರಶ್ನೆ. ಮಹಾರಾಜರಿಗೆ ಇದು ರಾಜ ಗಾಂಭೀರ್ಯವೆಂದರೆ, ಕ್ಷಮಿಸಿ, ನಾನು ರಾಜನಲ್ಲ, ಈ ರಾಜ್ಯದ ಸೇನಾಧಿಪತಿ. ಸಾರಿ, ಹಠತೊಟ್ಟ ಚಟಚಕ್ರವರ್ತಿ ಎಂಬ ನನ್ನ ಹೆಸರು. ಈಗ ನಮ್ಮ ರಾಜರನ್ನು ಬರಮಾಡಿಕೊಳ್ಳುವ ಸಮಯ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜಕುಲ ತಿಕಲ 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 ಸಾರಿ ರಾಜಕುಲ ತಿಲಕ ಚಂಗುಮಣಿ ಮಹಾರಾಜರು ಬರುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಏ ಯಾರೇ ನೀನು? ಇಲ್ಲಿಗೆ ಅದಕ್ಕೆ ಬಂದಿ? ಮಹಾರಾಜರಿಗೆ ನಮಸ್ಕಾರಗಳು. ನೀ ಮಹಾರಾಜನ್ ಬಾಯ್ ಬಂಕಿ ಬಿತ್ತು. ಅಲ್ಲ ಕಳಲ್ಲಿ ಬಂಡಿ ಓಡಿಸೋ ಸ್ಪರ್ಧೆ ಇತ್ತಲ್ಲ, ನೀ ಎಲ್ಗೆ ಹೋಗಿದ್ದೆ ಬರ್ದೆ? ಕ್ಷಮಿಸಿ, ನಮ್ಮ ಮಹಾರಾಜರಿಗೆ ಮರೆವು. ಅವಾಗ ಹಿಂದೆ ಚುಚ್ಚದ ಇದ್ರೆ ಮಾತ್ ಕೇಳಲ್ಲ ಅವರು. ಸೇನಾಧಿಪತಿ ಮಹಾಪ್ರಭು, ಏನು ಮಾಡಿದ್ದೀರಿ? ಚುಚ್ಚಿದೆ ಅಲ್ಲ, 1-2 ಇಂಚು ಕೆಳಗೆ ಚುಚ್ಚಿಬಿಟ್ಟಿದ್ದೆ, ತೊಡೆ ಸೀಳ್ಕೊಂಡ್ ಬಂದ್ಬಿಟ್ಟಿರೋದು. ಯಾವನಾದ ಸೇನಾಧಿಪತಿ? ಮಹಾಪ್ರಭು, ಇಲ್ಲೊಬ್ಬ ಮಹಾರಾಜ ಬಂದು ನಿಂತಿದ್ದಾನೆ, ಅವನಿಗೆ ಒಂದು ಬಹುಪರ ಕೇಳಬೇಕೆಂಬ ಕಾಮನ್ ಸೆನ್ಸ್ ಇಲ್ಲವೇ? ಕ್ಷಮಿಸಿ, ಮಹಾರಾಜರಿಗೆ ನಮನಗಳು. ಹೋಯ್ತೇನಲ್ಲ. ಮಹಾಪ್ರಭು ಏನಾಯ್ತು? ನೀ ನನಗೆ ಬಹುಪರ ಕೇಳದಿದ್ದರೂ ಪರವಾಗಿರ್ಲಿಲ್ಲ, ಸತ್ತು ಸ್ವರ್ಗದಲ್ಲಿರುವ ನನ್ನ ತಾಯಿಯ ಬಗ್ಗೆ ಮಾತಾಡಿದ ಬೇಜಾರಾಯ್ತು ನನಗೆ. ಅಯ್ಯೋ ಮಹಾಪ್ರಭು, ನಾನಂದಿದ್ದು ಮಹಾರಾಜರಿಗೆ ನಮನಗಳು ಅಂತ, ಅದನ್ ಬಿಟ್ಟು ಅರ್ಥವಾಯಿತು. ಸೇನಾಧಿಪತಿ ಮಹಾಪ್ರಭು, ನಿನ್ನನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಗೂಟವನ್ನು ಹೊಡೆದು ಮಹಾಪ್ರಭು ದನ ಕಟ್ಟಾಕ್ಬೇಕು ನಿನ್ನ. ಹುಷಾರು, ಬಾಯಿ ಬಂದ್ಬಿಡುತ್ತೆ. ಸೇನಾಧಿಪತಿ ಮಹಾಪ್ರಭು, ಅಲ್ಲ, ನನ್ನ ಆಸ್ಥಾನಕ್ಕೆ ಕರೆಸಿ ನನ್ನ ಸಿಂಹಾಸನವನ್ನು ಅವರಿಗೆ ಕೊಟ್ಟರೆ ನಾನೇನು ಅಲಗೆ ಹಾಕಿಕೊಂಡು ಕೂತುಕೊಳ್ಳಲೆ? ಮಹಾಪ್ರಭು, ಅವರು ಪಕ್ಕದ ರಾಜ್ಯದ ರಾಣಿ, ಅದು ಅವರ ಸಿಂಹಾಸನ. ನಿಮ್ಮ ಸಿಂಹಾಸನವೆಂದರೆ ಶಿಡ್ಷಡ ಹೊಡೆದು ಬಿಡ್ತಾರೆ. ಅಲ್ಲಿದೆ ನೋಡಿ ನಿಮ್ಮ ಸಿಂಹಾಸನ, ಕೂತ್ಕೊಳ್ಳಿ. ಇದೇ ನನ್ನ ಸಿಂಹಾಸನ? ಹೌದು. ಅದು ಅವರ ಸಿಂಹಾಸನ? ಹೌದು. ಅರ್ಥವಾಯಿತು, ಆದರೂ ಚೆನ್ನಾಗಿದ್ದಾರೆ. ತೂತ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ, ಈಗ ನನ್ನ ಹಿಂದೆಯೇ ಗೂಢಚಾರಿಯಾಗಿ ಬಂದು ನನ್ನನ್ನು ಸಾಯಿಸಲು ನೋಡುವೆಯಾ? ಏ ಹರಿ, ಇವತ್ತು ನಿನ್ನ ಚಿರಚ್ಛೇದನವನ್ನು ಮಾಡಿಬಿಡ. ಸೇನಾಧಿಪತಿ, ಸಾರಿ ಸಣ್ಣ ಚೂರು ಬಿಟ್ಟಿದ್ದು ಊರ್ ಬಾಗ್ಲಾಗದು. ಸಾರಿ ಸೇನಾಧಿಪತಿ, ಸಾರಿ. ಏನು ಕ್ಷಮಿಸುದು ಮಹಾರಾಜ, ನಿಮ್ಮ ಅಪ್ಪನ ಕಾಲದಲ್ಲಿ ಆಳ್ವಿಕೆ ಎಷ್ಟು ಚೆನ್ನಾಗಿತ್ತು. ಹೌದು, ನಿಮ್ಮ ಅಪ್ಪನೇ ನಂಬರ್ 1 ಆಗಿತ್ತ. ಈಗ ನಿಮ್ಮ ಕಿತ್ತೋದ ಆಳ್ವಿಕೆಯಲ್ಲಿ ಊರ್ ಬರೋರೆಲ್ಲ ನಂಬರ್ 1 ಆಗಿದ್ದಾರೆ. ಹಾಗಾದ್ರೆ ನೀವೇನು? ಅರ್ಥವಾಯ್ತು. ಸೇನಾಧಿಪತಿ ಮಹಾಪ್ರಭು, ನಿನ್ನೆ ಒಬ್ಬ ದುಷ್ಟನಿಗೆ ನಾವು ಶಿಕ್ಷೆಯನ್ನು ಕೊಟ್ಟಿದ್ದೇವಲ್ಲ, ಅವನನ್ನು ಕರೆ ತನ್ನಿ. ಯಾರಲ್ಲಿ? ಆ ಮಾನವನನ್ನು ಎಳೆದು ತನ್ನಿ. ತೆಗೆದು ನಿಂಗೆ ಮೆಟ್ಟಲ್ಲಿ ಹೊಡೆಯಬೇಕು. ಯಾಕೆ ಮಹಾಪ್ರಭು? ಮೆಟ್ಟಲ್ಲಿ ಹೊಡೆದರೆ ಆ ಗೂಟವು ಹಂಗೆ ಅಚ್ಚೆಳೆಯಬೇಕು. ಯಾಕೆ ಮಹಾಪ್ರಭು? ಸ್ವಲ್ಪ ರಾಜನ್ ಭಾಷೆ ಮಾತಾಡೋ. ತಾವೇನ್ ಮಾತಾಡ್ತಿದ್ದಾರೆ ಇವರು? ಯಾರಲ್ಲಿ? ಯಾಕಂಬನ್ನಿ ಅವನ. ಇದು ರಾಜರ ಭಾಷೆ. ಎಲ್ಲವೋ ದುಷ್ಟ
ಕುತ್ತೆ ಸೇನಾಧಿಪತಿ ಅವ್ನು ಕುತ್ಕೋಬೇಕಂತೆ ಒಂದ್ ಚೇರ್ ಹಾಕು. ಮಹಾಪ್ರಭು ಅವ್ನು ಕುತ್ಕೋಬೇಕಂತ ಹೇಳಿಲ್ಲ, ಮತ್ತೆ ಕುತ್ತೆ ಎಂದ. ಹಾಗಂದರೆ ಏನು? ಕುತ್ತೆ ಎಂದರೆ ಹಂದಿ ಎಂದರ್ಥ. ಅಂದ್ರೆ ನಾಯಿ ಅಲ್ವಾ? ಹಂಗಂದ್ರೆ ನಾಯಿ ತಾನೆ. ನಿನಗೆ ಮರವು ಹೆಚ್ಚಾಗಿದೆ. ನಾನು ಒಂದು ಹಿಮಾಲಯದಿಂದ ಬೇರನ್ನು ತಂದಿದ್ದೇನೆ, ಅದನ್ನು ಹಿಂಗೆ ತೀಡಿ 3 ಸಲ ಕುಡಿಯಿರಿ. ನೀವು ತೀಡಿ ಕುಡಿಯಿರಿ, ನಾನು ಅದನ್ನ ತಿಕ್ ಹಾಕಂತೀನಿ. ಆಯ್ತು, ತಿಕ್ಕಿ ಹಾಕೊಂತೀನಿ ಎಂದೆ. ಅರ್ಥವಾಯ್ತು. ನನ್ನ ಬಗ್ಗೆ ಮಾತಾಡಿ. ಸೇನಾಧಿಪತಿ ಮಹಾಪ್ರಭು. ಇವನ್ಯಾರು ಇವನು? ತುಕಾಲಿ ತುಕಾಲಿ. ಮಹಾಪ್ರಭು ಅವನು ತುಕಾಲಿ ಅಲ್ಲ, ನಿಮಗೆ ಬೇಕಾದವರು. ಚಿಕ್ಕ ವಯಸ್ಸಿನಿಂದನೇ ನೀವು ಅವರನ್ನು ನೋಡಿದ್ದೀರಾ, ಬಹಳ ಹತ್ತಿರದವರು. ನಿಲ್ಲಿಸು ನಿನ್ನ ಮಾತನ್ನು. ಚಿಕ್ಕ ವಯಸ್ಸಿನಿಂದ ನೋಡಿರುವ ಮುಖವೇ ಇದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಈ ಮುಖವನ್ನು ನೋಡೇ ಇಲ್ಲ ನಾನು. ಮಹಾಪ್ರಭು ಅವರು ನಿಮ್ಮ ತಂದೆಯಲ್ಲವೇ? ನನಗೆ ತಂದೆ ಯಾರು ಶತ್ರು ಯಾರು ಎಂಬುದು ತಿಳಿಯುವುದಿಲ್ಲವೇ? ಇವನು ನನ್ನ ತಂದೆಯೇ ಅಲ್ಲ, ನನಗೆ ನೆನಪೇ ಇಲ್ಲ. ಶಟಾಪ್! ಇವನಿಗೆಲ್ಲಿ ನೆನಪಿರುತ್ತೆ ಸೇನಾಧಿಪತಿ ನನ್ನ ತಂದೆ ಎಂದು? ನಿನ್ನೆ ಮಗನ ಜೊತೆ ತುಂಬಾ ದಿನಗಳಾಯ್ತು ಎಣ್ಣೆ ಹೊಡೆಯೋಣ ಅಂದು ಕೂತೆ. ಮೊದಲ 2 ಪೆಗ್ಗೆಗೆ ಪಿತಾಜಿ ಪಿತಾಜಿ ಅಂದ. 3ನೇ ಪೆಗ್ಗಿಗೆ ನೀ ನನ್ನ ಶತ್ರು ಅಂತೇಳಿ ನನ್ನ ಸೆಲ್ಲಿಗೆ ತಳ್ಳಿಬಿಟ್ಟ. ನಿಲ್ಲಿಸು. ಯಾವನು ಪಿತಾಜಿ? ನಾನು ನೋಡಿದರೆ ನಲ್ಲಿಯಲ್ಲಿ ತೊಳೆದ ವಜ್ರದಂತೆ ಇರುವೆನೋ, ಇವನು ನೋಡಿದರೆ ಗಿಡದ ಕೆಳಗೆ ಕೊಳೆಯುವ ಗೊಬ್ಬರದಂತೆ ಇರುವನು. ಇವನು ನನ್ನ ತಂದೆಯೇ. ಅಕಟ ಕಟ. ಹಂಗು ನನ್ನ ಹೆಂಡತಿ ಹೇಳದ್ಲು, ಇವನಿಗೆ ಮರುವಿನ ಕಾಯಿಲೆ ಇದೆ, ಇವನಿಗೆ ಪಟ್ಟಾಭಿಷೇಕ ಮಾಡಬೇಡ ಅಂತ. ಲೇ, ನನ್ನ ಮಗ ಪ್ರಪಂಚ ಮರೆತು ಈ ತಂದೆಯನ್ನ ಮರೆಯಲ್ಲ ಅಂತ ಹೇಳಿದೆ. ಈ ನನ್ನ ಮಗ ಪ್ರಪಂಚ ನೆನ್ಪಿಟ್ಕೊಂಡು ಈ ತಂದೆಯನ್ನೇ ಮರೆತು ಬಿಟ್ಟಿದ್ದಾನೆ. ನಿಲ್ಲಿಸು ನಿನ್ನ ಕಟಕಟ ಮಾತುಗಳನ್ನು. ಸೇನಾಧಿಪತಿ ಮಹಾಪ್ರಭು ಅಂಗಡಿಗೆ ಹೋಗಿ ಒಂದು ಗುಂಡು ಸೂಜಿಯನ್ನು ತೆಗೆದುಕೊಂಡು ಕಟ 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 ಅಂತ ಚುಚ್ಚಿವನಿಗೆ ಶಿಕ್ಷೆಯನ್ನು ಕೊಡು. ಎಲ್ಲಿ ಚುಚ್ಚ್ರಿ ಮಹಾಪ್ರಭು? ಮೂಗು ಚುಚ್ಚಿ ನೆಲಕ್ಕೆ ಚುಚ್ಚೆ. ಸರಿ ಮಹಾಪ್ರಭು. ಮಗನೇ ಬೇಡ, ನಾನು ನಿನ್ನ ಮುಖವನ್ನು ತೊಳೆದಿಲ್ಲ. ಮಹಾರಾಜ, ನಿನಗೆ ಚುಚ್ಚದಿದ್ದರೆ ಸೈಡಿಗೆ ಕರ್ಕೊಂಡೋಗಿ ನಮಗೆ ಚುಚ್ತಾರೆ. ಹಾಗಾದ್ರೆ ನಿಧಾನವಾಗಿ ಚುಚ್ಚಿ ನೋಡಿ ಹೆಂಗ್ ಚುಚ್ತಾನೆ, ಬೆಣ್ಣೆಯಲ್ಲಿ ಕೂದಲು ತಗದಂಗಾಗುತ್ತದೆ. ಬನ್ನಿ. ಸೇನಾಧಿಪತಿ ಮಹಾಪ್ರಭು ಯಾರ ಆಕೆ? ನನ್ನ ಹೆಂಡತಿ. ಹೌದೇ? ಮಹಾಪ್ರಭು ತಪ್ಪಾಯ್ತು, ಅವಳು ನನ್ನ ಸ್ನೇಹಿತನ ಹೆಂಡತಿ, ಗರ್ಭಿಣಿಯಾಗಿದ್ದಾಳೆ ಮಹಾಪ್ರಭು. ಸೇನಾಧಿಪತಿ ನಾನು ಚಿಕ್ಕ ವಯಸ್ಸಿಂದ ನೋಡುತ್ತಿದ್ದೇನೆ, ಈ ಹೆಣ್ಮಕ್ಳೇ ಗರ್ಭಿಣಿಯರಾಯ್ತಾರಲ್ಲ, ಗಂಡು ಮಕ್ಳೇ ಆಗಲ್ಲ. ಇಲ್ಲ ಮಹಾಪ್ರಭು, ಮೊನ್ನೆ ನಮ್ ದೊಡ್ಡಪ್ಪನ ಮಗ ಆಗಿದ್ದ, ಇಷ್ಟು ದಪ್ಪ ಹೊಟ್ಟಿ ಬಂದಿತ್ತು. ಹೌದೇ? ಮಹಾಪ್ರಭು, ಈ ಪ್ರಪಂಚದಲ್ಲಿ ಹೆಣ್ಣು ಮಗುವನ್ನ ಹೆರಲು ಸಾಧ್ಯ, ಏಕೆ ಗಂಡು ಮಗು ಇರಲು ಸಾಧ್ಯವಿಲ್ಲ? ಆಗುವುದಿಲ್ಲ. ಸೇನಾಧಿಪತಿ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸರಿ ಸಮಾನತೆ ಇರಬೇಕೆಂದು ಹೇಳಲಿಲ್ಲವೇ ನಾನು? ಈಗ ನೋಡಿದರೆ ಹೆಣ್ಣಿಗೆ ಒಂದು ಗಂಡಿಗೆ ಒಂದು ಮಾಡಿ ಕೂರಿಸಿದ್ದೀರಾ. ಮಹಾಪ್ರಭು ಎಲ್ಲರಿಗೂ ಸಮಾನವಾಗಿರುವುದಿಲ್ಲ, ಅವ್ರವ್ರಿಗೆ ತಕ್ಕಂಗಿರುತ್ತೆ ಮಹಾಪ್ರಭು. ಸೇನಾಧಿಪತಿ ಮಹಾಪ್ರಭು ನನಗದೇನು ಗೊತ್ತಿಲ್ಲ. ಈಗೇನು ಅದನ್ನು ಬದಲಾಯಿಸಲು ಕಾನೂನಿಗೆ ವಿರುದ್ಧವೇ? ಇಲ್ಲ, ಸೃಷ್ಟಿಗೆ ವಿರುದ್ಧ. ಆ ಸೃಷ್ಟಿಯನ್ನೇ ನಾನು ಬದಲಾಯಿಸುತ್ತೇನೆ. ಆ ಗರ್ಭವನ್ನು ತೆಗೆದು ಆ ಪಕ್ಕದಲ್ಲಿರುವವನಿಗೆ ಹಾಕಿ. ಅಸಾಧ್ಯ ಮಹಾಪ್ರಭು, ಅಸಾಧ್ಯ. ಅಸಾಧ್ಯ. ನನ್ನ ಮಾತನ್ನು ತಿರಸ್ಕರಿಸಿದರೆ ನೀನು ಇವತ್ತು ಊರಿನಲ್ಲೇ ಇರಬೇಡ, ಬಹಿಷ್ಕರಿಸುತ್ತೇನೆ. ಬಹಿಷ್ಕರಿಸ್ತೀರ ಮಹಾಪ್ರಭು? ಹೌದು. ಹೀಗೆ ಬಹಿಷ್ಕರಿಸಿ 50,000 ಜನ ಇದ್ದವರು ಬರೀ 5 ಜನ ಆಗವ್ರೆ ಸೈನಿಕರು. ಇನ್ನು ಎಷ್ಟು ಜನ ಬಹಿಷ್ಕರಿಸ್ಬೇಕಂತ ಅನ್ಕೊಂಡಿದ್ರೆ ಮಹಾಪ್ರಭು? ಸೇನಾಧಿಪತಿ ಮಹಾಪ್ರಭು, ನಾನು ಹೇಳ್ತಾ ಇರೋದೇನು ಅಂದ್ರೆ, ನಾನು ಓದಿದ ಪುಸ್ತಕದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕಂತ ಇರ್ಲೇ ಇಲ್ಲ. ನೀವೆಲ್ಲಿ ಪುಸ್ತಕ ಓದಿದ್ರಿ? ಬರೀ ಸ್ಲೇಟು ಬಳಪ ಅಲ್ಲಿಗೆ ನಿಂತಿದ್ ನೀವು. ಹೌದೇ? ನಾನು 2 ವರ್ಷ ಓದಿದ್ದೇನಲ್ಲ. ನೋಡಿದ್ದೇನೆ, ನೀವು ಓದಿದ್ದನು. ಇವರು 1 ವರ್ಷ ಆ ಎನ್ನುವ ಅಕ್ಷರವನ್ನು ಓದಿದರು, 2ನೇ ವರ್ಷ ಆ ಎಂಬ ಅಕ್ಷರವನ್ನು ಓದಿದರು, 3ನೇ ವರ್ಷ ಇದನ್ನ ಓದಿದರು. ಸೇನಾಧಿಪತಿ ಮಹಾಪ್ರಭು, ನನ್ನ ರಾಜ್ಯದಲ್ಲಿ ನನ್ನ ಮುಂದೆ ನಿಂತು ನನ್ನ ವರ್ಣಮಾಲೆಯನ್ನು ಅವಮಾನಿಸಿದಕ್ಕೆ ನಿನ್ನನ್ನು ಬಹಿಷ್ಕಾರ ಆಗ್ತೀನಿ. ಪ್ರಭು ಕ್ಷಮಿಸಿ, ಮಹಾಪ್ರಭು ಕ್ಷಮಿಸಿ. ಇರಲಿ. ಅಷ್ಟೇ ಅಲ್ಲ ಸೇನಾಧಿಪತಿ, ಅವನಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ನನ್ನ ಹೆಂಡತಿಯನ್ನು ಬಹಿಷ್ಕಾರ ಹಾಕಿದ್ದ ಅವನು. ಸೇನಾಧಿಪತಿ ಮಹಾಪ್ರಭು, ಇವನಿಗೇನು ಶಿಕ್ಷೆಯನ್ನು ಕೊಟ್ಟಿರಿ? ಅದೇ ಗುಂಪಿನ ತಂಗ್ ಕಚ್ 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 ಕಚ ಅಂತ ಮೂಗಿ ಚುತ್ತ ಶಿಕ್ಷೆ ಕೊಟ್ಟಿದ್ದೆ. ಆದರೆ ಈಗ ಅಂಗಡಿಗೆ ಹೋಗಿ ದಬ್ಬಳವನ್ನು ತೆಗೆದುಕೊಂಡ ಕಚ 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 ಅಂತ ಚುಚ್ಚಿ. ಎಲ್ಲಿ ಚುಚ್ಚಿ ಮಹಾಪ್ರಭು? ಮಕ್ಕಳು ಚುಚ್ಚಿ, ಇನ್ನೆಲ್ಲಕ್ಕೆ ಚುಚ್ಚಿಲ್ಲ. ಸರಿ ಮಹಾಪ್ರಭು. ಮಗನೇ ಬೇಡ, ಮಗನೇ ಕ್ಷಮಿಸಿ ಮಹಾರಾಜರೇ, ಹೇಳಿ. ನಿನಗೆ ಚುಚ್ಚದಿದ್ದರೆ ಸೈಡಿಗೆ ಕರ್ಕೊಂಡೋಗಿ ನಮಗೆ ಚುಚ್ತಾರೆ ಅವರು. ಹಾಗಾದ್ರೆ ನಿಧಾನವಾಗಿ ಚುಚ್ಚಿ. ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಡೆಯಿರಿ. ಸೇನಾಧಿಪತಿ ಮಹಾಪ್ರಭು, ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂರಿಸಿ, ನನ್ನನ್ನು ಕರೆದುಕೊಂಡು ಬಂದು ಇಲ್ಲೂ ಕೂರಿಸಿದರೆ ನನ್ನ ಸಂತಾನೋತ್ಪತ್ತಿ ಹೇಗೆ ಉತ್ಪತ್ತಿ ಆಗುತ್ತದೆ? ನಾನು ಒಂದು ಮರಿಸಿಂಹಾಸನವನ್ನು ಪಕ್ಕದಲ್ಲಿ ಇಡುವ ಆಸೆಯನ್ನು ಮುರಿದರೆ ನೀವು. ಮಹಾಪ್ರಭು, ಅವರು ಪಕ್ಕದ ರಾಜ್ಯದ ರಾಣಿ ಮಹಾಪ್ರಭು, ನಿಮ್ಮ ಹೆಂಡತಿ ಅಲ್ಲ. ಹೌದೇ? ಸೇನಾಧಿಪತಿ ಮಹಾಪ್ರಭು, ಈ ರಾಜ್ಯ ಆ ರಾಜ್ಯದ ಜನತೆ ಎಂದುಕೊಂಡು ನಾನು ಮದುವೆ ಆಗುವುದನ್ನೇ ಮರೆತಿದ್ದೇನೆ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧವನ್ನು ನೋಡಿ ನನಗೆ ಮದುವೆ ಮಾಡಿ.
ಕಿತ್ತೋದು ನನ್ನ ಮಗನೇ. ಮಹಾಪ್ರಭು, ಹಾ. ನಿಮಗೆ ಆಲ್ರೆಡಿ 3 ಮದುವೆ ಆಗಿದೆ. ಓ ಗಾಡ್. ಅಕಟ ನನಗೆ 3 ಮದುವೆ ಆಗಿದೆ. ಯಾರವರು ಕರೆಸಿ? ಯಾರಲ್ಲಿ ಆ ಹುಡುಗಿಯರ್ ಕರ್ಕೊಂಬನ್ನಿ. ಸರಿಯಾಗಿ ಕರೆಯಲ್ಲ. ಸೇನಾಧಿಪತಿ ಮಹಾಪ್ರಭು, ನಾನು ಇವರನ್ನು ಯಾವ ಗ್ಯಾಪಿನಲ್ಲಿ ಮದುವೆ ಆದೆ? ಗೊತ್ತಿಲ್ಲ ಮಹಾಪ್ರಭು. ಹೋಗ್ಲಿ ಬಿಡು. ಅವ್ರ ಜೊತೆ ಫಸ್ಟ್ ನೈಟ್ ಆಗೈತೆ ಅಂತ ಒಂದ್ಸತಿ ಕೇಳು. ನೀವೇನೋ ಮಾಡಿದ್ದನ್ನ ನನಗೆ ಹೆಂಗೂ ಗೊತ್ತಾಗ್ಬೇಕು ಮಹಾಪ್ರಭು. ಸುಮ್ಮನಿರಿ. ಆಯ್ತು. ಇವರಿದ್ದಾರಲ್ಲ, ಹಾ. ಇವರನ್ನು ಮದುವೆಯಾಗಿ 3 ತಿಂಗಳ ನಂತರ ಮರೆತು ಮತ್ತೊಬ್ಬಳನ್ನು ಮದುವೆ ಆದರು. ಅವಳನ್ನು ಮದುವೆಯಾಗಿ 1 ವಾರದ ನಂತರ ಮರೆತು ಮತ್ತೊಬ್ಬಳನ್ನ ಮದುವೆ ಆದರಿ. ಅವಳನ್ನು ಮದುವೆಯಾಗಿ 1 ತಾಸಿನ ನಂತರ ಮರೆತು ನನ್ನ ಹೆಂಡತಿಗೆ ಲವ್ ಲೆಟರ್ ಬರ್ದವ್ರಿ ಇವರು. ಸರಿ ಈಗೇನ್ ನೀವೇನು ಕೇಳಲೇಬೇಡಿ, ನಾನೇ ಕೇಳ್ಕತ್ತೀನಿ. ಸರಿ, ಹೋಗಿ ಕೇಳ್ಕೊಡಿ. ನನ್ನನ್ನು ಮದುವೆಯಾದ ಮೊದಲನೆಯ ರಾಣಿ ಯಾರು? ನಾನೇ ಮಹಾರಾಜ, ಆಶೀರ್ವಾದ ಮಾಡಿ. ಗುಂಡಿ ಚೆನ್ನಾಗಿ ನಿಮ್ಮ ಮೊದಲನೆಯ ಭೇಟಿಯಲ್ಲಿ ಕುದುರೆ ಶಾಲೆಯಲ್ಲಿ. ಕುದುರೆ ಶಾಲೆಯಲ್ಲಿ ನೀವು ಕೃದಕ್ ಅಂದು ಕುದುರೆಯನ್ನು ಸವಾರಿ ಮಾಡುತ್ತಿದ್ದೀರಾ? ಇಲ್ಲ ಮಹಾರಾಜ, ಸಗಣಿ ಬಾಚ್ತಿದ್ದೆ. ಸಗಣಿಯನ್ನು ಹೂ ಮಹಾರಾಜ, ನಾನು ಸಗಣಿಯನ್ನು ಎತ್ತುತ್ತಿದ್ದೆ. ಆದರೆ ನೀವು ಬಂದು ನೀನು ಎತ್ತಬೇಕಾದದ್ದು ಸಗಣಿನಲ್ಲ ನನ್ನನ್ನ ಎಂದು ಹೇಳಿ ನನಗೆ ಮದುವೆ ಆದರಿ. ಹಂಗೇಳದ್ನಾ? ಹೇಳಿರ್ತೀನಿ ನಾನು. ಸೇನಾಧಿಪತಿ ಪ್ರಭು, ನಾನು ಆ ತೊಪ್ಪೆ ಎತ್ತವಳು ಮದುವೆ ಆಗಬೇಕಾದ್ರೆ ಏನು ಕೆಳಸು ಕೆರೆಯುತ್ತಿದ್ದರೆ? ಇಲ್ಲ, ಕ್ಯಾರೆಟ್ ಕೆರೀತಿದ್ದೆ. ಮತ್ತಿನ್ನೇನು ಮಹಾಪ್ರಭು, ಅವತ್ತು ನಾನು ಬಡಿದುಕೊಂಡೆ ಬೇಡ ಎಂದು. ನೀವೇನೆಂದಿರಿ? ಇವತ್ತು ತೊಪ್ಪೆ ಎತ್ತುವವಳು ನಾಳೆ ನಮ್ಮ ಸಾಮ್ರಾಜ್ಯದ ಭಾರವನ್ನು ಎತ್ತುತ್ತಾಳೆ ಎಂದಿರಿ. ಹಂಗನ್ನ ಹಾ. ಅಂದಿರ್ತೀನಿ ನಾನು.